ಅಗ್ನೇನ ಸುಪಥಾರಾಜೇ ಅಸ್ಮಾನ್ ವಿಶ್ವಾನಿ ದೇವ ಪಯುನಾನಿ ವಿದ್ವಾನ್ ಯೋಧ್ಯಸ್ಮಜ್ಜುಹುರಾಣಮೇನಃ ಭೂಯಿಷ್ಠಾಂ ತೇ ನವ ಉಕ್ತಿಂ ವಿಧೇಮ ಯಜ್ಞೇಶ್ವರ ಪ್ರಸೀದತು. ಹಿಂದಿನ ಸಂಚಿಕೆಯಲ್ಲಿ ಸಂಧ್ಯಾವಂದನ ವಿಧಿಯನ್ನು ನಾವು ನೋಡಿದ್ವಿ. ಈ ಸಂಚಿಕೆಯಲ್ಲಿ ಅಗ್ನಿ ಪರಿಚರ್ಯೆಯನ್ನ ನೋಡೋಣ. ಅದಕ್ಕೆ ಮುಂಚಿತವಾಗಿ ನಾವು ಯಜ್ಞ ಅಂದ್ರೆ ಏನು ಅನ್ನೋದನ್ನು ತಿಳ್ಕೋಬೇಕು. ಯಜ್ಞ ಅನ್ನೋ ಶಬ್ದ ಯಜ್ ಅನ್ನೋ ಧಾತುವಿನಿಂದ ನಿಷ್ಪತ್ತಿಯಾಗಿದೆ. ಅಂದ್ರೆ ರೂಟ್ ವರ್ಡ್ ಅಂತೀವಲ್ವಾ, ಹಾಗೆ. ಅದರ ಅರ್ಥ ಏನು ಅಂದ್ರೆ ದೇವತಾ ಪೂಜಾ ಅನ್ನೋ ಅರ್ಥ ಬರುತ್ತೆ. ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಬೇಕಾದ್ರೆ ಜ್ಞಾನಯಜ್ಞ, ತಪೋಯಜ್ಞ ಮುಂತಾದವುಗಳನ್ನೆಲ್ಲ ಉಪದೇಶ ಮಾಡ್ತಾನೆ. ಅಲ್ಲಿ ಕೃಷ್ಣ ಆತ್ಮಸಾಕ್ಷಾತ್ಕಾರವನ್ನ ಮಾಡ್ಕೊಳ್ಳೋದು ಒಂದು ಯಜ್ಞ ಅಂತಾನೆ ಹೇಳಿದ್ದಾನೆ. ಹಾಗಾಗಿ ಅಲ್ಲಿ ನಾವು ಅರ್ಥವನ್ನ ತಗೊಂಡ್ರೆ ಯಜ್ಞ ಅನ್ನೋದಕ್ಕೆ ಒಂದು ಪ್ರೋಸೆಸ್ ಅನ್ನೋ ಅರ್ಥವನ್ನ ತಗೋಬಹುದು. ಆದರೆ ಬಹಳ ಎಲ್ಲ ಕಡೆಯಲ್ಲಿ ಸಾರ್ವತ್ರಿಕವಾಗಿ ವೇದಶಾಸ್ತ್ರಗಳಲ್ಲಿ ಯಜ್ಞ ಅನ್ನೋ ಪದವನ್ನ ಯಾವುದಕ್ಕೆ ಬಳಸಿದ್ದಾರೆ ಅಂದ್ರೆ ಅಗ್ನಿಯಲ್ಲಿ ನಾವು ದೇವತೆಗಳನ್ನ ಉದ್ದೇಶ ಮಾಡಿ ಆಹುತಿಯನ್ನ ಕೊಡೋ ಕಾರ್ಯಕಲಾಪಗಳೇನಿದೆ ಅದಕ್ಕೆ ಯಜ್ಞ ಅಂತ ಬಳಸಿದ್ದಾರೆ. ಹೀಗೆ ಯಜ್ಞವನ್ನ ನಾವು ದೇವತೆಗಳನ್ನ ಸಂತೋಷ ಪಡಿಸೋದಕ್ಕೋಸ್ಕರ ಮಾಡಿದ್ರೂ ಕೂಡ ಅದರಿಂದ ಲೌಕಿಕ ಪ್ರಯೋಜನವೂ ಬಹಳಷ್ಟಿದೆ. ಅದನ್ನ ಶಾಸ್ತ್ರಗಳೇ ಒಪ್ಕೋತಾ ಇದೆ. ಮನುಸ್ಮೃತಿಯಲ್ಲಿ ಒಂದು ಶ್ಲೋಕ ಬಂದಿದೆ. ಅಗ್ನೌ ಪ್ರಾಸ್ತಾ ಹುತಿ ಸಮ್ಯಕ್ ಆದಿತ್ಯ ಉಪತಿಷ್ಠತೆ ಆದಿತ್ಯ ಜಾಯತೆ ವೃಷ್ಟಿ ವೃಷ್ಟೇರನ್ನಂ ತತಃ ಪ್ರಜಾಹ. ಅಂದ್ರೆ ನಾವು ಅಗ್ನಿಯಲ್ಲಿ ಆಹುತಿಗಳನ್ನ ಏನು ಕೊಡ್ತೀವಿ, ಆ ರಸವನ್ನ ಆದಿತ್ಯನು ಹೀರ್ಕೋತಾನೆ. ಆ ರಸವು ಮೋಡಗಳಾಗಿ ಬದಲಾವಣೆಯಾಗಿ ಅದೇ ವೃಷ್ಟಿಯಾಗಿ ಮಳೆಯ ರೂಪದಲ್ಲಿ ಸುರಿಯತ್ತೆ. ಆ ಮಳೆಯ ರೂಪದಲ್ಲಿ ಸುರಿದಿದ್ದರಿಂದ ಭೂಮಿಯಲ್ಲಿ ಆಹಾರದ ಉತ್ಪತ್ತಿ ಆಗತ್ತೆ. ಆ ಆಹಾರದಿಂದ ಪ್ರಜೆಗಳ ಉತ್ಪತ್ತಿ ಆಗ್ತಾರೆ ಅಂತ ಹೇಳ್ತಾ ಇದೆ. ಹೀಗೆ ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ಇದೇ ಅರ್ಥವನ್ನ ಬರೋ ರೀತಿಯಾದ ಒಂದು ಶ್ಲೋಕವನ್ನ ಹೇಳಿದ್ದಾನೆ. ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ ಯಜ್ಞಾದ್ ಭವತಿ ಪರ್ಜನ್ಯ ಯಜ್ಞ ಕರ್ಮ ಸಮುದ್ಭವ ಅಂತ. ಅಂದ್ರೆ ಅನ್ನದಿಂದ ಜೀವಿಗಳ ಉತ್ಪತ್ತಿ ಆಗತ್ತೆ. ಆ ಅನ್ನ ಮಳೆಯಿಂದ ಉತ್ಪತ್ತಿ ಆಗತ್ತೆ. ಆ ಮಳೆ ಯಜ್ಞದಿಂದಲೇ ಬರಕ್ಕೆ ಸಾಧ್ಯವಾಗೋದು. ಆ ಯಜ್ಞ ಕರ್ಮದಿಂದ ಉದ್ಭವ ಆಗ್ತಿದೆ ಅಂತ. ಹಾಗಾಗಿ ಈ ನಿತ್ಯ ನೈಮಿತ್ತಿಕ ಕರ್ಮಗಳು ಅಂತ ಹೇಳಿಕೊಂಡು ನಾವು ಯಾವ ಯಜ್ಞಗಳನ್ನ ಮಾಡ್ತಾ ಇದ್ದೀವಿ, ಆ ಯಜ್ಞಗಳಿಂದಲೇ ಸುವೃಷ್ಟಿ ಆಗೋದು, ಮಳೆ ಬೆಳೆ ಚೆನ್ನಾಗಿ ಆಗೋದು, ಅದರಿಂದಲೇ ಪ್ರಜೆಗಳು ಚೆನ್ನಾಗಿ ಇರೋದು ಅಂತ ಹೇಳೋದಂತೂ ಮಹತ್ತರವಾದ ಲೌಕಿಕ ಫಲ ಆಗಿರುತ್ತೆ. ಈಗ ಆಧುನಿಕ ಕಾಲದಲ್ಲೂ ಸಹ ಈ ರೀತಿಯಾಗಿ ಯಜ್ಞಗಳನ್ನ ಮಾಡೋದ್ರಿಂದ ಲೌಕಿಕವಾದ ಫಲಗಳಿದೆ ಅಂತ ಹೇಳಿ ಬಹಳಷ್ಟು ರಿಸರ್ಚ್ ಆರ್ಟಿಕಲ್ಗಳು ಪಬ್ಲಿಷ್ ಆಗಿವೆ. ಅದರಲ್ಲಿ ಕೆಲವಷ್ಟನ್ನ ನಾನು ಇಲ್ಲಿ ಉದಾಹರಿಸ್ತೀನಿ. ಮುಖ್ಯವಾಗಿ ಎಲ್ಲ ರಿಸರ್ಚ್ ಆರ್ಟಿಕಲ್ಗಳಲ್ಲೂ ಒಂದನ್ನ ಎಲ್ಲರೂ ಹೇಳ್ತಿದ್ದಾರೆ. ಏನು ಅಂದ್ರೆ ವಾತಾವರಣ ಶುದ್ಧಿ ಆಗತ್ತೆ ಅಗ್ನಿಯಲ್ಲಿ ಹೋಮ ಮಾಡೋದ್ರಿಂದ ಅನ್ನೋ ವಿಷಯವನ್ನ. ಇನ್ನೂ ಮುಂದಕ್ಕೆ ತುಪ್ಪವನ್ನ ಹೋಮ ಮಾಡೋದ್ರಿಂದ ಏನಾಗತ್ತೆ ಅಗ್ನಿಯಲ್ಲಿ ಅಂದ್ರೆ ಆ ಜ್ವಾಲೆಗಳಲ್ಲಿ ಫ್ಯಾಟ್, ತುಪ್ಪದಿಂದ ಫ್ಯಾಟ್ ಬಂದಿರತ್ತಲ್ಲ, ಆ ಹೊಗೆಯಲ್ಲಿ ಬಂದಿರುತ್ತೆ. ಆ ಹೊಗೆಯಲ್ಲಿ ಬಂದಿರುವಂತಹ ಫ್ಯಾಟು ಆ ಸುತ್ತಮುತ್ತಲು ಗಾಳಿಯಲ್ಲಿ ಇರುವಂತಹ ಧೂಳು ಮತ್ತೆ ಬ್ಯಾಕ್ಟೀರಿಯಾಗಳೇನಿರುತ್ತೆ ಅದರ ಮೇಲೆ ಕೂತ್ಕೊಂಡು ಫ್ಯಾಟ್ ಡೆಪಾಸಿಟ್ ಆಗಿ ಆ ಧೂಳು ಮತ್ತೆ ಬ್ಯಾಕ್ಟೀರಿಯಾಗಳು ನೆಲದ ಮೇಲೆ ಬೀಳೋ ಹಾಗೆ ಆಗತ್ತೆ. ಹಾಗಾಗಿ ವಾತಾವರಣವೆಲ್ಲ ಶುದ್ಧಿ ಆಗತ್ತೆ. ಹೀಗಾಗೋದ್ರಿಂದ ಏನಾಗತ್ತೆ, ಯಾರಿಗಾದ್ರೂ ರೆಸ್ಪಿರೇಟರಿ ಡಿಸಾರ್ಡರ್ಗಳಿದ್ರೆ ಅಂಥವ್ರಿಗೆ ತೊಂದರೆ ಆಗೋದು ಕಡಿಮೆ ಆಗತ್ತೆ. ಯಾಕೆಂದ್ರೆ ಆ ಬ್ಯಾಕ್ಟೀರಿಯಾಗಳಿಲ್ವಲ್ಲ. ಲಂಗ್ಸ್ ಪ್ರಾಬ್ಲಮ್ಸ್ ಇರೋರಿಗೆ ತೊಂದರೆ ಕಡಿಮೆ ಆಗತ್ತೆ. ನೋಸು ವೀನ್ಸ್ ಅಲ್ಲಿ ಪ್ರಾಬ್ಲಮ್ಸ್ ಇರೋರಿಗೆ, ಇವರಿಗೆಲ್ಲ ರೀತಿಯಲ್ಲಿ ಮತ್ತೆ ಅಸ್ತಮಾ ಇದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಯಾಕೆಂದ್ರೆ ಅದಕ್ಕೆ ಕಾರಣವಾಗಿರುವಂತಹ ಬ್ಯಾಕ್ಟೀರಿಯಾಗಳನ್ನ ಈ ಯಜ್ಞ ಅನ್ನೋ ಒಂದು ಪ್ರೋಸೆಸ್ ಏನಿದೆ ಇದು ಸಂಹಾರ ಮಾಡಿ, ಆ ಬ್ಯಾಕ್ಟೀರಿಯಾಗಳನ್ನ ನಾಶ ಮಾಡಿ ವಾತಾವರಣವನ್ನ ಶುದ್ಧಿ ಮಾಡುತ್ತೆ. ಎಳ್ಳನ್ನ ಹೋಮ ಮಾಡೋದ್ರಿಂದ ಏನಾಗತ್ತೆ, ಹಾರ್ಟ್ ಅಲ್ಲಿ ಬ್ಲಾಕೇಜಸ್ ಇದ್ರೂ ಕೂಡ ಅದು ಕ್ಲಿಯರ್ ಆಗತ್ತೆ ಅಂತ ಹೇಳಿ ಬಹಳಷ್ಟು ರಿಸರ್ಚ್ ಪೇಪರ್ಗಳು ಹೇಳ್ತಾ ಇದೆ. 2006ರಲ್ಲಿ ಮೆಡಿಕಲ್ ಸ್ಮೋಕ್ ಅನ್ನೋ ಒಂದು ರಿಸರ್ಚ್ ಪೇಪರ್ ನಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ರೀತಿ ಪ್ರತಿನಿತ್ಯದಲ್ಲಿ ಅಗ್ನಿಯಲ್ಲಿ ಹೋಮ ಮಾಡೋದ್ರಿಂದ ಕೋಲ್ಡು, ಕಾಫು, ಅಸ್ತಮಾ ಈ ರೀತಿಯಾದ ಕಾಯಿಲೆಗಳಿಗೆ ಕಾರಣವಾದ ಬ್ಯಾಕ್ಟೀರಿಯಾಗಳು ನಾಶ ಹೊಂದತ್ತೆ. ಹಾಗಾಗಿ ಈ ರೀತಿ ರೋಗಗಳಿದ್ದ
ಮನುಷ್ಯರು ಈ ರೀತಿ ಅಗ್ನಿಯನ್ನ ಆರಾಧನೆ ಮಾಡಿದ್ರೆ ಅವರಿಗೆ ಯಾವ ರೀತಿ ತೊಂದರೆಗಳಾಗೋದಿಲ್ಲ, ಇರೋ ರೋಗಗಳು ಹೋಗತ್ತೆ ಅಂತ ಹೇಳ್ತಾ ಇದೆ. ಮತ್ತೆ ಇನ್ನೊಂದು ಪೇಪರ್, ಮೆಡಿಕಲ್ ಸ್ಮೋಕ್ ರೆಡ್ಯೂಸಸ್ ಏರ್ಬಾರ್ನ್ ಬ್ಯಾಕ್ಟೀರಿಯಾ, ಜರ್ನಲ್ ಆಫ್ ಎಥನೋಫಾರ್ಮಕಾಲಜಿ 2007 ನಲ್ಲಿ ಪಬ್ಲಿಷ್ ಆಗಿರುವಂತಹ ಪೇಪರ್. ಈ ಪೇಪರ್ ಅಲ್ಲಿ ಇವರು ಹೇಳ್ತಿದ್ದಾರೆ, ಆ ಹೋಮ ಧೂಮ ಹೊಗೆ ಬರುತ್ತಲ್ಲ ಅದರಲ್ಲಿ ಆಂಟಿಸೆಪ್ಟಿಕ್ ಪ್ರಾಪರ್ಟೀಸ್ ಎಷ್ಟರ ಮಟ್ಟಿಗೆ ಇರುತ್ತೆ ಅಂದ್ರೆ 94% ಅಷ್ಟು ಏರ್ಬಾರ್ನ್ ಬ್ಯಾಕ್ಟೀರಿಯಾಸ್ ಕೌಂಟ್ ಏನಿದೆ ಅದು ವಾತಾವರಣದಲ್ಲಿ ಕಡಿಮೆ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಇವರು. ಅಷ್ಟೇ ಅಲ್ಲದೆ ನಾವು ಅಗ್ನಿಯಲ್ಲಿ ಹೋಮ ಮಾಡಿದ್ದಾದ್ರೆ ಆ ರೂಮ್ ಏನಿರುತ್ತೆ ಆ ರೂಮ್ನಲ್ಲಿ ಸುಮಾರು ಅಲ್ಲಿಂದ 30 ದಿನಗಳ ನಂತರವೂ ಬ್ಯಾಕ್ಟೆರೋಸಿಡಲ್ ಎಫೆಕ್ಟ್ ಅಂದ್ರೆ ಬ್ಯಾಕ್ಟೀರಿಯಾಗಳು ಇಲ್ಲದೆ ಇರುವಿಕೆ ಆ ರೀತಿ ಮಾಡತ್ತೆ ಆ ಕೊಠಡಿನ. ಮತ್ತೆ ಇನ್ನ ಮುಂದಕ್ಕೆ ಇವರು ಇದೇ ಪೇಪರ್ ಅಲ್ಲಿ ಹೇಳ್ತಿದ್ದಾರೆ, ಅಷ್ಟೇ ಅಲ್ಲದೆ ಸಲ್ಫರ್ ಡೈಆಕ್ಸೈಡ್ ಮತ್ತೆ ನ್ಯೂಟ್ರಸ್ ಆಕ್ಸೈಡ್ ಅನ್ನೋ ವಿಷಾನಿಲಗಳು ಇದನ್ನ ಕಡಿಮೆ ಮಾಡುತ್ತೆ ಅಗ್ನಿಯಲ್ಲಿ ಹೋಮ ಮಾಡೋದ್ರಿಂದ. ಮತ್ತೆ ಇದೇ ಪೇಪರ್ ಅಲ್ಲಿ ಹೇಳ್ತಿದ್ದಾರೆ, ಟ್ಯೂಬರ್ಕುಲೋಸಿಸ್, ಮೀಸಲ್ಸು ಮತ್ತೆ ಸ್ಮಾಲ್ ಪಾಕ್ಸು, ಟೈಫಾಯ್ಡ್ಗೆ ಕಾರಣ ಆಗಿರುವಂತಹ ಬ್ಯಾಕ್ಟೀರಿಯಾಗಳು ಇವೆಲ್ಲ ನಾಶ ಹೊಂದತ್ತೆ ಅಗ್ನಿಯಲ್ಲಿ ಹೋಮ ಮಾಡೋದ್ರಿಂದ ಅಂತ. ಇದೇ ಪೇಪರ್ ಅಲ್ಲಿ ಮತ್ತೆ ಮುಂದಕ್ಕೆ ಹೇಳ್ತಿದ್ದಾರೆ, ಅಕ್ಯೂಟ್ ಡಯಾಬಿಟಿಕ್ ಪೇಷಂಟ್ಗಳು ಇರ್ತಾರಲ್ಲ ಅಂಥವರಿಗೆ ಮೂತ್ರದಲ್ಲಿ ಇರುವಂತಹ ಗ್ಲೂಕೋಸ್ ಮತ್ತೆ ರಕ್ತದಲ್ಲಿ ಇರುವಂತಹ ಶುಗರ್ ಲೆವೆಲ್ಸು ಕಡಿಮೆ ಆಗತ್ತೆ ಅಗ್ನಿಯನ್ನ ಆರಾಧನೆ ಮಾಡಿ ಪ್ರತಿನಿತ್ಯದಲ್ಲಿ ಅಗ್ನಿಯಲ್ಲಿ ಹೋಮ ಮಾಡಿದ್ರೆ ಅಂತ. ಇನ್ನೊಂದಷ್ಟು ಬೇರೆ ರಿಸರ್ಚ್ಗಳಲ್ಲಿ BP ನಾರ್ಮಲೈಸ್ ಆಗಿರೋದನ್ನ ಎಕ್ಸ್ಪೆರಿಮೆಂಟ್ಗಳ ಮುಖಾಂತರ ತಿಳ್ಕೊಂಡಿದ್ದಾರೆ. ಹೀಗೆ ಬಹಳಷ್ಟು ಜನ ಕ್ಯಾನ್ಸರ್ ಪೇಷಂಟ್ಗಳು ನಾವು ಅಗ್ನಿಯನ್ನ ಪ್ರತಿನಿತ್ಯದಲ್ಲಿ ಆರಾಧನೆ ಮಾಡಿ ನಮಗೆ ಕ್ಯಾನ್ಸರ್ ಕಡಿಮೆ ಆಯಿತು, ಕ್ಯಾನ್ಸರ್ ಹೊರಟೇ ಹೋಯಿತು ಅಂತೆಲ್ಲ www.agnihotra.org ಅನ್ನೋ ವೆಬ್ಸೈಟ್ ನಲ್ಲಿ ಅವರು ಹಾಕೊಂಡಿದ್ದಾರೆ. ದಯವಿಟ್ಟು ಈ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ. ಇದೆಲ್ಲ ನಮ್ಮ ದೇಶದಲ್ಲಿ ನಮಗೋಸ್ಕರ ನಮ್ಮ ಪ್ರಾಚೀನ ನಮ್ಮ ಋಷಿಗಳೆಲ್ಲ ಕಂಡುಕೊಟ್ಟಿದ್ದು, ನಾವಿವತ್ತು ಬಿಟ್ಟಿದ್ದೀವಿ. ಅಲ್ಲಿ ಬೇಕಾದಷ್ಟು ಜನ ಫಾರಿನರ್ಸ್ ಈ ವೆಬ್ಸೈಟ್ ಅಲ್ಲಿ ಅವರ ಅನುಭವಗಳನ್ನ, ನಾವು ಈ ರೀತಿ ಅಗ್ನಿಹೋತ್ರವನ್ನ ಮಾಡಿದ್ವಿ, ಮತ್ತೊಂದು ಮಾಡಿದ್ವಿ, ಇದರಿಂದ ನಮಗೆ ಕಡಿಮೆ ಆಯಿತು ರೋಗಗಳು ಅಂತ ಹೇಳಿ ಅವರು ಬರ್ಕೊಂಡಿರೋ ವಿಷಯಗಳು ಬಹಳಷ್ಟು ಸಿಕ್ಕತ್ತೆ. ದಯವಿಟ್ಟು ಈ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ. ಮತ್ತೆ ಡಾಕ್ಟರ್ ಅಲ್ರಿಚ್ ಬೆಕ್, ಪ್ರೆಸಿಡೆಂಟ್ ಆಫ್ ಜರ್ಮನ್ ಅಸೋಸಿಯೇಷನ್ ಆಫ್ ಹೋಮಾಥೆರಪಿ ಅನ್ನೋ ಸಂಸ್ಥೆಯವರು ಇವ್ರು ಹೇಳ್ತಾರೆ, HIV ಪಾಸಿಟಿವ್ ಇರುವಂತಹ ಪೇಷಂಟ್ಗಳಲ್ಲಿ CD4 ಕೌಂಟ್ ಜಾಸ್ತಿಯಾಗಿ ವೈರಲ್ ಲೋಡ್ ಕಡಿಮೆ ಆಗತ್ತೆ ಪ್ರತಿನಿತ್ಯದಲ್ಲಿ ಅಗ್ನಿಯಲ್ಲಿ ಅವರು ಹೋಮ ಮಾಡೋದ್ರಿಂದ ಅಂತ. ಇವರೊಂದಷ್ಟು ಸ್ಯಾಂಪಲ್ಸ್ ನ ತಗೊಂಡು ಒಂದು ಎಕ್ಸ್ಪೆರಿಮೆಂಟು ಮಾಡಿದ್ದಾರೆ. ಅದರಲ್ಲಿ ಆ ಪೇಪರ್ ಅಲ್ಲಿ ಅವರು ಅದನ್ನ ವಿಶದವಾಗಿ ಹೇಳ್ಕೊಂಡು ಹೋಗ್ತಾರೆ. ವೈರಸ್ಸಿನ ವಿರುಲೆನ್ಸ್ ಅನ್ನು ಮತ್ತೆ ಬ್ಯಾಕ್ಟೀರಿಯಾ ರೋಗಗಳನ್ನ ಸೃಷ್ಟಿ ಮಾಡುವಂತ ಏನು ಸಾಮರ್ಥ್ಯ ಹೊಂದಿರುತ್ತಲ್ಲ ಆ ಸಾಮರ್ಥ್ಯವನ್ನೇ ಕುಗ್ಗಿಸ್ಬಿಡುತ್ತೆ ಅಗ್ನಿಯಲ್ಲಿ ಹೋಮ ಮಾಡೋದು ಅಂತ ಹೇಳಿ ಈ ಪೇಪರ್ಗಳಲ್ಲಿ ಅವರು ಹೇಳ್ಕೊಂಡು ಹೋಗಿದ್ದಾರೆ. ಮತ್ತೆ 1997 ನಲ್ಲಿ ಲೆಫ್ಟಿನೆಂಟ್ ಕರ್ನಲ್ GR ಗೊಲೇಚಾ ಅನ್ನೋರು ಇಂಡಿಯನ್ ಆರ್ಮಿ ಸೈಕಿಯಾಟ್ರಿ ಡಿಪಾರ್ಟ್ಮೆಂಟ್ ನಲ್ಲಿ ಸೀನಿಯರ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತಿದ್ದಂಥವ್ರು. ಇವರು ಪೇಪರ್ ಪಬ್ಲಿಷ್ ಮಾಡಿದ್ದಾರೆ 91 ನಲ್ಲಿ ಒಂದು, 97 ನಲ್ಲಿ ಒಂದು. ಯಾವ ಜರ್ನಲ್ ಅಂದ್ರೆ ಇಂಡಿಯನ್ ಜರ್ನಲ್ ಆಫ್ ಸೈಕಿಯಾಟ್ರಿನಲ್ಲಿ. ಇವರು ಹೇಳ್ತಾರೆ 97 ನಲ್ಲಿ ಇವರು ಪಬ್ಲಿಷ್ ಮಾಡಿರೋ ರಿಸರ್ಚ್ ಪೇಪರ್ ಅಲ್ಲಿ ಪಾಲಿ ಡ್ರಗ್ ಅಬ್ಯೂಸ್ ಆಗಿರುವಂತಹ ವ್ಯಕ್ತಿಗಳು ಅಂದ್ರೆ ಮಲ್ಟಿಪಲ್ ಡ್ರಗ್ಸ್ ನ ತಗೋತಾ ಇರುವಂತವ್ರನ್ನ ಇವರು ಎಕ್ಸ್ಪೆರಿಮೆಂಟ್ಗೋಸ್ಕರ ತಗೊಂಡು ಅವರಿಗೆ ಪ್ರತಿನಿತ್ಯದಲ್ಲಿ ಹೋಮ ಮಾಡೋ ಹಾಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಪ್ರತಿನಿತ್ಯ ಮಾಡಿಸ್ತಿದ್ರಂತೆ. ಹಾಗೆ ಕೆಲವಷ್ಟು ವಾರಗಳಲ್ಲೇನೆ ಅವರು ಡಿ ಅಡಿಕ್ಟು ಆದ್ರಂತೆ. ಇದು ಬಹಳಷ್ಟು ಸಲ ಮೆಡಿಸಿನ್ಗಳಲ್ಲೇ ಸಾಧ್ಯವಾಗೋದಿಲ್ಲ ಡಿ ಅಡಿಕ್ಟ್ ಮಾಡೋದಕ್ಕೆ ಜನಗಳನ್ನ. ಆದ್ರೆ ಈ ರೀತಿ ಮಾಡಿಸಿದ್ರಿಂದ ಅವರಿಗೆ ಡಿ ಅಡಿಕ್ಟ್ ಆಗಿ ಜೊತೆಗೆ ಒಂದು ಶಿಸ್ತು ಬಂತು ಲೈಫಲ್ಲಿ. ನಾವು ಇನ್ನ ಮುಂದುವರಿಸ್ಕೊಂಡು ಹೋಗ್ತೀವಿ, ಪ್ರತಿನಿತ್ಯ ಈ ರೀತಿ ಅಗ್ನಿಯಲ್ಲಿ ಹೋಮವನ್ನು ಮಾಡ್ತೀವಿ ಅಂತ ಹೇಳ್ಕೊಂಡ ಸ್ಯಾಂಪಲ್ಸು ಇದೆ, ಇವರ ರಿಸರ್ಚ್ ಪೇಪರ್ ನಲ್ಲೇ ಹೇಳ್ತಾರೆ. ಮತ್ತೆ ಹೀಗೆ 91 ನಲ್ಲೂ ಕೂಡ ಇದೇ ರೀತಿ ಆಲ್ಕೋಹಾಲಿಕ್ ಪೇಷಂಟ್ಗಳ ಮೇಲೆ ಇವರು ರಿಸರ್ಚ್ ಮಾಡಿ ಅವರು ಈ ಆಲ್ಕೋಹಾಲ್ ಅಡಿಕ್ಷನ್ಗಳನ್ನ ಬಿಟ್ಟು ಸರಿ ಹೋಗಿರುವಂತಹವರ ವಿಷಯಗಳನ್ನೆಲ್ಲ ತಗೊಂಡು ಅವರು ಆ ರಿಸರ್ಚ್ ಪೇಪರ್ ಅಲ್ಲಿ ವಿಶದವಾಗಿ ಹೇಳ್ತಾರೆ. ಡಾಕ್ಟರ್ ಜಾನ್ ಮ್ಯಾಟ್ಲ್ಯಾಂಡರ್ ಅನ್ನೋರು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಏನು ಅಂದ್ರೆ ಒಂದು ಬಾಟಲ್ ಅಲ್ಲಿ ನೀರು ತುಂಬಿಸಿಟ್ಟಿರ್ತಾರೆ ಬಹಳಷ್ಟು ದಿನಗಳವರೆಗೆ. ಅಂದ್ರೆ ಆ ನೀರಲ್ಲಿ ಫಂಗಸ್ ಮತ್ತೆ ಬ್ಯಾಕ್ಟೀರಿಯಾ ಎಲ್ಲ ಫಾರ್ಮ್ ಆಗಬೇಕು ಆ ರೀತಿ.
ಅದಾದ ಮೇಲೆ ಇವ್ರೇನ್ ಮಾಡ್ತಾರೆ, ಈ ರೀತಿ ಅಗ್ನಿಯಲ್ಲಿ ಹೋಮ ಮಾಡಿದ ಭಸ್ಮ ಇರುತ್ತಲ್ಲ ಕೊನೆಗೆ ಶೇಷವಾಗಿ ಉಳಿಯುವಂಥದ್ದು, ಆ ಭಸ್ಮವನ್ನ ನೀರಲ್ಲಿ ಹಾಕಿ ಕಲಸಿಬಿಟ್ಟು ಅದನ್ನ 3 ದಿನಗಳ ಕಾಲ ಹಾಗೆ ಇಟ್ಟುಬಿಡ್ತಾರೆ. ಅದಾದ್ಮೇಲೆ ತೆಗೆದು ಮತ್ತೆ ಆ ನೀರನ್ನು ಪರೀಕ್ಷೆ ಮಾಡಿ ನೋಡಿದ್ರೆ ಆ ನೀರಲ್ಲಿ ಫಂಗಸ್ಸು ಇರೋದಿಲ್ಲ, ಬ್ಯಾಕ್ಟೀರಿಯಾಗಳು ಇರೋದಿಲ್ಲ. ನೋಡಿ, ನಮ್ಮ ಹಳೆ ಕಾಲದಲ್ಲಿ ಯಾವುದಾದ್ರೂ ರೋಗ ಅಂತ ಹೇಳಿದ್ರೆ ನಮ್ಮ ಪೂರ್ವಿಕರು ಯಾಜ್ಞಿಕರಾಗಿದ್ದಂಥವ್ರು, ಅಗ್ನಿ ಉಪಾಸಕರು, ಅಗ್ನಿಹೋತ್ರಗಳು, ಅವರ ಅಗ್ನಿಹೋತ್ರದ ಅಥವಾ ಅವರ ಉಪಾಸನಾಗ್ನಿಯ ಭಸ್ಮವನ್ನ ಕೊಡ್ತಾ ಇದ್ರು, ಬಾಯಿಗೆ ಹಾಕ್ತಿದ್ರು ಅಥವಾ ನೀರಲ್ಲಿ ಕಲ್ಸ್ಕೊಡ್ತಾ ಇದ್ರು, ಇದನ್ನ ಕುಡಿ ಅಂತ. ಅದರಲ್ಲಿ ಸತ್ಯ ಇತ್ತು, ಹಾಗಾಗಿ ಅವರು ಮಾಡಿದ ಫಲಿಸ್ತಾ ಇತ್ತು, ಆ ರೋಗಗಳು ವಾಸಿಯಾಗ್ತಿತ್ತು. ಅದು ಇವಾಗ ಇವರುಗಳು ವೆಸ್ಟರ್ನರ್ಸ್ ರಿಸರ್ಚ್ ಮಾಡಿ ಇದು ಸತ್ಯ ಅಂತ ಇವರು ಹೇಳ್ತಿದ್ದಾರೆ. ಆಮೇಲೆ ಹೀಗೆ ಮುಂದುವರ್ಕೊಂಡು ಇನ್ನೊಂದು ರಿಸರ್ಚ್ ಪೇಪರ್, ಓಂಕಾರೇಶ್ವರ್ ಗೋಶಾಲಾ, ಮಧ್ಯಪ್ರದೇಶ್ ಅಲ್ಲಿ ಒಂದು ಗೋಶಾಲೆ ಇದೆಯಂತೆ ನರ್ಮದಾ ನದಿ ತೀರದಲ್ಲಿ. ಇಲ್ಲಿ ಏನಾಗತ್ತೆ, ನೀರನ್ನ ಪರೀಕ್ಷೆ ಮಾಡ್ತಾರೆ, ನರ್ಮದಾ ನದಿ ನೀರನ್ನ ಬೇರೆ ಕಡೆ, ಮತ್ತೆ ಇವರ ಗೋಶಾಲೆ ಏನಿದೆ ಅಲ್ಲಿ ಹತ್ತಿರದಲ್ಲಿರುವಂತ ನೀರನ್ನ. ಈ ಗೋಶಾಲೆಯಲ್ಲಿ ಅಗ್ನಿಹೋತ್ರವನ್ನು ಅಥವಾ ಉಪಾಸನಾಗ್ನಿಯನ್ನು ಏನೋ ಒಟ್ಟಲ್ಲಿ ಅಗ್ನಿ ಪರಿಚರ್ಯನ್ನು ಮಾಡ್ತಿದ್ದಾರಂತೆ. ಹಾಗಾಗಿ ಈ ಆಶ್ರಮದ ಹತ್ತಿರದಲ್ಲಿ ಇರುವಂತಹ ನೀರೇನಿದೆ ಅದು ಪರಿಶುದ್ಧವಾಗಿದೆ, WHO ಸ್ಟ್ಯಾಂಡರ್ಡ್ಸ್ ಅನ್ನ ಮೀಟ್ ಮಾಡೋ ಅಷ್ಟು ಶುದ್ಧವಾಗಿದೆ ಅಂತ ಹೇಳಿ ಈ ರಿಸರ್ಚ್ ಪೇಪರ್ ನಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಅಗ್ನಿಯಲ್ಲಿ ನಾವು ಸಮಿತ್ತುಗಳನ್ನ ಹೋಮ ಮಾಡ್ತೀವಿ. ಆಮೇಲೆ ಅಗ್ನಿಯನ್ನ ಪ್ರಜ್ವಲಿಸೋದಕ್ಕೋಸ್ಕರ ಮಾವಿನ ಸೌದೆ, ಆಮೇಲೆ ಹಲಸಿನ ಸೌದೆಗಳನ್ನ ಬಳಸ್ತೀವಿ. ಇದನ್ನ ಎಕ್ಸ್ಪೆರಿಮೆಂಟ್ ಮಾಡಿ ಕಂಡುಹಿಡಿದಿದ್ದಾರೆ. ಈ ಸೌದೆಗಳನ್ನ ಉರಿಸ್ತೀವಲ್ವಾ, ಉರಿಸಿ ಅದು ಭಸ್ಮವಾಗತ್ತಲ್ವಾ, ಆಗ ಫಾರ್ಮಲ್ ಆಲ್ಡಿಹೈಡ್ ಅನ್ನೋ ಒಂದು ಕೆಮಿಕಲ್ಲು ಪ್ರೊಡ್ಯೂಸ್ ಆಗತ್ತೆ ಇದರಿಂದ. ಆ ಕೆಮಿಕಲ್ಲು ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಅನ್ನ ಹೊಂದಿದೆ ಅಂತ ಹೇಳಿ ರಿಸರ್ಚ್ ಮಾಡಿ ಪ್ರೂವ್ ಮಾಡಿದ್ದಾರೆ. ಇದು ಯಾವುದು ಅಂದ್ರೆ ಫಾರ್ಮಿಕ್ ಆಲ್ಡಿಹೈಡ್ ಅನ್ನೋದು ನಾವು ಸಾಧಾರಣವಾಗಿ ಈ ಗೋಡೆಗಳನ್ನೆಲ್ಲ ಡಿಸ್ಇನ್ಫೆಕ್ಟೆಂಟ್ ಮಾಡೋದಕ್ಕೆ ಸ್ಪ್ರೇ ಆಗಿ ಬಳಸ್ತೀವಿ. ಹಾಗಾಗಿ ನೋಡಿ, ಯೋಚನೆ ಮಾಡಿ ಎಷ್ಟು ಮಹತ್ತರವಾದ, ನಮಗೆ ಕಣ್ಣಿಗೆ ಕಾಣದೇ ಇರುವಂತ ಮಹತ್ವಗಳು ಆಗತ್ತೆ ನಮಗೆ ಗೊತ್ತಿಲ್ಲದೇನೆ ಅನ್ನೋದು ಈ ರಿಸರ್ಚ್ ಪೇಪರ್ಗಳು ಬಂದಿರೋದ್ರಿಂದ ನಮಗೆ ತಿಳಿತಾ ಇದೆ. ಇದರಿಂದ ಇದಿಷ್ಟೂನು ಆಧಿಭೌತಿಕವಾದ ಫಲ. ನಾವು ಯಾವುದೇ ಒಂದು ಯಜ್ಞವನ್ನ ಮಾಡಿದ್ರು ಶಾಸ್ತ್ರ ಹೇಳ್ತಾ ಇರೋದು ಏನು ಅಂದ್ರೆ ನಮಗೆ 3 ರೀತಿಯಾದ ಫಲಗಳು ಪ್ರಾಪ್ತಿಯಾಗತ್ತೆ. ಆಧಿಭೌತಿಕ, ಆಧಿದೈವಿಕ ಮತ್ತೆ ಆಧ್ಯಾತ್ಮಿಕ ಅಂತ 3 ಸ್ತರಗಳಲ್ಲೂ ನಮಗೆ ಫಲ ಸಿಕ್ಕತ್ತೆ. ಇದೆಲ್ಲ ಲೌಕಿಕವಾದ್ರಿಂದ ಇದು ಆಧಿಭೌತಿಕವಾದ ಫಲಗಳು. ಆಧಿದೈವಿಕವಾದ ಫಲ ಏನು ಅಂದ್ರೆ ನಮಗೆ ಆ ದೇವತೆಯನ್ನ ಸಂತೃಪ್ತಿ ಪಡಿಸ್ತೀವಿ. ಈಗ ವೇದದಲ್ಲಿ ಹೇಳ್ತಾ ಇದ್ದೀವಿ ನೋಡಿ, ನಾವು ಯಶೇಮ ದೇವಹಿತಯ್ಯದಾಜುಹೋ ಯಜತ್ರಾಹ ಅಂತೆಲ್ಲ ಹೇಳ್ತಾ ಇದೀವಿ. ಅಂದ್ರೆ ನಾವು ದೇವತೆಗಳ ಹಿತಕ್ಕೋಸ್ಕರ ಆಯುಷ್ಯ ಇರೋವರೆಗೆ ದುಡಿಯೋಣ, ಯಾಕೆಂದ್ರೆ ಆ ದೇವತೆಗಳಿಂದಲೇ ನಾವು ಬದುಕಿರೋದು. ಮತ್ತೆ ಸದಾ ಯಜ್ಞದಲ್ಲಿ ಇರೋಣ, ಯಾಕೆ ಅಂದ್ರೆ ಯಜ್ಞವನ್ನು ಮಾಡೋದ್ರಿಂದ ದೇವತೆಗಳು ಸಂತೋಷ ಪಡ್ತಾರೆ. ಒಂದು ಕಡೆ ಶಾಸ್ತ್ರದಲ್ಲಿ ಹೇಳ್ತಿದ್ದಾರೆ, ಮನುಷ್ಯರು ಸ್ತೋತ್ರ ಪ್ರಿಯರಂತೆ, ಅಂದ್ರೆ ಸದಾ ಹೊಗಳಿಸ್ಕೊಳ್ತಾ ಇದ್ರೆ ಸಂತೋಷವಾಗಿರ್ತಾರೆ ಮನುಷ್ಯರು. ದೇವತೆಗಳು ಯಜ್ಞ ಪ್ರಿಯರಂತೆ, ಯಜ್ಞವನ್ನು ಮಾಡ್ತಿದ್ರೆ ದೇವತೆಗಳು ಸಂತೋಷ ಪಡ್ತಾರೆ. ಪಿತೃಗಳು ನಮಸ್ಕಾರ ಪ್ರಿಯರಂತೆ, ನಮಸ್ಕಾರ ಮಾಡಿದ್ರೆ ಪಿತೃಗಳು ಸಂತೋಷ ಪಡ್ತಾರೆ. ಹಾಗೆ ಯಜ್ಞವನ್ನು ಮಾಡೋದ್ರಿಂದ ದೇವತೆಗಳು ಸಂತೋಷ ಪಡ್ತಾರೆ. ಇಲ್ಲಿ ಉದಾಹರಣೆಗೆ ನಾನೊಂದು ಹೇಳಬಹುದು, ಸದಾಕಾಲ ಅಗ್ನಿಯಲ್ಲಿ ಹೋಮವನ್ನ ಅಗ್ನಿಗೆ ಮಾಡ್ತಾ ಬಂದ್ರೆ ಅವನು ವಾಕ್ಯಕ್ಕೆ ಅಧಿಪತಿ ಆಗಿರೋದ್ರಿಂದ ಅವನು ನಮಗೆ ಅನುಗ್ರಹಿಸಿದ ಅಂದ್ರೆ ವಾಕ್ ಸಿದ್ಧಿ ಆಗತ್ತೆ. ಅಂಥವನು ಬಾಯಿನಲ್ಲಿ ಏನು ಹೇಳಿದ್ರು ಅದೆಲ್ಲ ನಡೆಯಕ್ಕೆ ಪ್ರಾರಂಭವಾಗತ್ತೆ, ಅದನ್ನ ವಾಕ್ಸಿದ್ಧಿ ಅಂತ ಕರೀತಾರೆ. ಮತ್ತೆ ಚಕ್ಷುಸ್ಸಿಗೆ ಆದಿತ್ಯನು ದೇವತೆಯಾಗಿರೋದ್ರಿಂದ ಇಂದ್ರಿಯಾಭಿಮಾನಿ ದೇವತೆ, ಅವನಿಗೆ ಸದಾಕಾಲ ನಾವು ಹೋಮವನ್ನು ಮಾಡಿಕೊಂಡು ಅವನಿಗೆ ಸಂತೋಷ ಪಡಿಸ್ಕೊಂಡು ಬಂದಿದ್ದಾದ್ರೆ ನಮ್ಮ ಕಣ್ಣುಗಳು ಯಾವ ಬೇರೆ ಲೋಕಗಳು ನೋಡಕ್ಕೆ ಸಾಧ್ಯವಾಗೋದಿಲ್ವೋ ಅಂಥ ಲೋಕಗಳನ್ನೆಲ್ಲ ನೋಡುವಂಥ ಸಾಮರ್ಥ್ಯವನ್ನ ಆದಿತ್ಯ ಕೊಡ್ತಾನೆ ನಮ್ಮ ಕಣ್ಣಿಗೆ. ಈ ರೀತಿ ಪ್ರತಿಯೊಂದು ಇಂದ್ರಿಯಗಳಿಗೆ ಮತ್ತೊಂದಕ್ಕೆ ಎಲ್ಲದಕ್ಕೂ ಅಭಿಮಾನಿ ದೇವತೆಗಳು ಅಂತ ಶಾಸ್ತ್ರಗಳು ಹೇಳ್ತಾ ಇದೆ, ವೇದಶಾಸ್ತ್ರಗಳು. ಆ ರೀತಿ ಆಯಾ ದೇವತೆಗಳನ್ನ ನಾವು ಈ ರೀತಿ ಯಜ್ಞಗಳಲ್ಲಿ ಹವಿಸ್ಸನ್ನ ಕೊಟ್ಟು ಸಂತೋಷ ಪಡಿಸೋದ್ರಿಂದ ಆ ದೇವತೆಗಳು ನಮಗೆ ಅನುಗ್ರಹಿಸ್ತಾ ಹೋಗ್ತಾರೆ. ಇದು ಆದಿದೈವಿಕವಾದ ಫಲ. ಆಧ್ಯಾತ್ಮಿಕವಾದ ಫಲ ಏನು? ಚಿತ್ತಸ್ಯ ಶುದ್ಧಯೇ ಕರ್ಮ ಅಂತ ಹೇಳಿ ಆಚಾರ್ಯರು ಹೇಳ್ತಾರೆ. ಅಂದ್ರೆ ನಾವು ಕರ್ಮಗಳನ್ನು ಮಾಡೋದ್ರಿಂದ, ಈ ರೀತಿಯಾದ್ದು ಯಜ್ಞಗಳನ್ನು ಮಾಡೋದ್ರಿಂದ ಚಿತ್ತಶುದ್ಧಿ ಅನ್ನೋ ಮಹತ್ತರವಾದ ದುರ್ಲಭವಾದ ಫಲ ಸಿಕ್ಕತ್ತೆ. ತುಂಬಾ ಕಷ್ಟವಾದ್ದು ಚಿತ್ತಶುದ್ಧಿ ಸಾಧನೆ ಮಾಡ್ಕೊಳ್ಳೋದು. ಆ ಚಿತ್ತಶುದ್ಧಿಯನ್ನು ಸಾಧನೆ ಮಾಡ್ಕೊಂಡಿದ್ದಾದ್ರೆ
ಆತ್ಮಜ್ಞಾನವನ್ನ ಪಡ್ಕೊಂಡು ಆತ್ಮ ಸಾಕ್ಷಾತ್ಕಾರವನ್ನ ಮಾಡಿಕೊಳ್ಳೋದಿಕ್ಕೆ ಅದು ದಾರಿ ಮಾಡಿಕೊಡುತ್ತೆ. ಹಾಗಾಗಿ 3 ಸ್ತರಗಳಲ್ಲೂ ನಮಗೆ ಈ ರೀತಿಯಾಗಿ ಅಗ್ನಿಯಲ್ಲಿ ಹೋಮ ಮಾಡೋದ್ರಿಂದ ಫಲ ಸಿಕ್ಕತ್ತೆ. ಈ ರೀತಿಯಲ್ಲಿ 3 ಸ್ತರಗಳಲ್ಲಿ ಫಲವನ್ನ ಕೊಡುವಂತಹ ಯಜ್ಞಗಳನ್ನ ಯಾವ ಯಾವ ಕಾಲದಲ್ಲಿ ಯಾವ ಯಾವ ದ್ರವ್ಯಗಳಿಂದ ಹೇಗೆ ಆಚರಣೆ ಮಾಡಬೇಕು ಅನ್ನೋದನ್ನ ವೇದಶಾಸ್ತ್ರಗಳಲ್ಲೇ ಬಹಳ ವಿಸ್ತಾರವಾಗಿ ತಿಳಿಸಿಬಿಟ್ಟಿದ್ದಾರೆ. ಈಗ ಅದನ್ನ ನಾವು ಎಲ್ಲಿಂದ ಪ್ರಾರಂಭ ಮಾಡಬಹುದು ಅಂದ್ರೆ, ಈಗ ಪ್ರಾರಂಭಿಕ ಹಂತದಲ್ಲಿ ಉಪನಯನವಾಗಿರುತ್ತಲ್ಲ ಬ್ರಹ್ಮಚಾರಿಗೆ, ಉಪನಯನವಾದ ದಿನದಿಂದ ಅಗ್ನಿ ಕಾರ್ಯ ಅಥವಾ ಸಮಿಧಾಧಾನ ಅನ್ನೋ ಒಂದು ಯಜ್ಞವನ್ನ ಬ್ರಹ್ಮಚಾರಿ ಪ್ರಾರಂಭ ಮಾಡ್ತಾನೆ. ಅಲ್ಲಿ 12 ಸಮಿತ್ತುಗಳನ್ನ ತಗೊಂಡು 12 ಆಹುತಿಗಳನ್ನ, ಹೋಮದ ಕಡ್ಡಿ ಸಮಿತ್ತು, ಅದರಿಂದ 12 ಆಹುತಿಗಳನ್ನ ಅಗ್ನಿಯಲ್ಲಿ ಕೊಡುವಂಥದ್ದು. ಇದು ಪ್ರಾರಂಭಿಕ ಹಂತದ ಅಗ್ನಿ ಪರಿಚರ್ಯೆ. ಪರಿಚರ್ಯೆ ಅಂದ್ರೆ ಅಗ್ನಿಗೆ ಸೇವೆ ಮಾಡೋದು ಅನ್ನೋ ಅರ್ಥ. ಇದು ಪ್ರಾರಂಭಿಕ ಹಂತದ ಅಗ್ನಿ ಪರಿಚರ್ಯೆ. ಮುಂದೆ ಮದುವೆ ಆದ ಮೇಲೆ ಅವನು ಮದುವೆಯಲ್ಲಿ ಹೋಮ ಮಾಡಿರ್ತಾರಲ್ಲ ಅಗ್ನಿ, ಆ ಅಗ್ನಿಯನ್ನ ಆರದೇ ಇಟ್ಟುಕೊಂಡು ಸಂರಕ್ಷಣೆ ಮಾಡಿ ಆ ಅಗ್ನಿಯಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಸಂಜೆ 2 ಹೊತ್ತು ಅಕ್ಕಿಯಲ್ಲಿ ಅಥವಾ ಯವ ಅನ್ನೋ ಧಾನ್ಯದಲ್ಲಿ 2 ಆಹುತಿಗಳು ಹೋಮವನ್ನ ಮಾಡೋ ಒಂದು ವಿಧಾನವಿದೆ. ಅದನ್ನ ಅಗ್ನ್ಯುಪಾಸನೆ ಅಂತ ಶಾಸ್ತ್ರಗಳು ಹೇಳ್ತಾ ಇದೆ. ಮತ್ತೆ ಇನ್ನೂ ಮುಂದಕ್ಕೆ ಅಗ್ನಿಯನ್ನ ಇನ್ನೂ ವಿಸ್ತಾರವಾಗಿ ವಿಶೇಷವಾಗಿ ಆರಾಧನೆಯನ್ನ ಮಾಡಬೇಕು ಅಂತ ಅನ್ಕೊಳ್ಳೋನು ಅಗ್ನ್ಯಾಧಾನ ಅನ್ನೋ ಒಂದು ಕರ್ಮವನ್ನ ಮಾಡಿ ಅಗ್ನಿಹೋತ್ರವನ್ನ ಪ್ರಾರಂಭ ಮಾಡಬಹುದು. ಅಲ್ಲಿ 3 ಅಗ್ನಿಗಳಿರ್ತಾರೆ. ಅದು ಬಹಳ ದೊಡ್ಡ ಯಜ್ಞವೇದಿ ಬೇಕಾಗತ್ತದಕ್ಕೆ. 3 ಅಗ್ನಿಗಳಿರ್ತಾರೆ. ಆ 3 ಅಗ್ನಿಗಳಲ್ಲಿ ಪ್ರತಿ ಹೊತ್ತಿನಲ್ಲೂ ಹೋಮ ಮಾಡೋದು. ವಿಶೇಷವಾಗಿ ಅಲ್ಲಿ ಹಾಲಿನಲ್ಲಿ 2 ಆಹುತಿಗಳು ಕೊಡುವಂಥದ್ದು ಪ್ರಧಾನವಾದ್ದು. ಅದನ್ನ ಅಗ್ನಿಹೋತ್ರ ಅಂತ ಕರಿತೀವಿ. ಬಹಳಷ್ಟು ಈಗ ಜನಗಳಿಗೆ ಒಂದು ಕನ್ಫ್ಯೂಷನ್ ಇದೆ. ಅಗ್ನಿ ಉಪಾಸನೆ ಅಗ್ನಿಹೋತ್ರ ಎರಡನ್ನೂ ಅಗ್ನಿಹೋತ್ರ ಅಂತಾನೆ ಕರೀತಾರೆ. ಇದು 2 ಬೇರೆ ಬೇರೆ. ಅಂದ್ರೆ ಮದುವೆ ಆದ ದಿವಸದಿಂದ ಅಗ್ನಿ ಏನಿದೆ ಅದನ್ನ ಹಾಗೆ ಸಂರಕ್ಷಣೆ ಮಾಡಿಟ್ಟುಕೊಂಡು ಅದರಲ್ಲಿ ಹೋಮ ಮಾಡೋದು ಅಗ್ನಿಪಾಸನೆ. ಇನ್ನ ವಿಶೇಷವಾಗಿ ಆರಾಧನೆ ಮಾಡಬೇಕು ಅಂತ ಅನ್ಕೊಂಡವನು ಅಗ್ನ್ಯಾಧಾನ ಅನ್ನೋ ಒಂದು ಕರ್ಮವನ್ನ ಮಾಡಿ 3 ಅಗ್ನಿಗಳನ್ನ ಸ್ಥಾಪನೆ ಮಾಡಿಕೊಂಡು ಅದರಲ್ಲಿ ಪ್ರತಿನಿತ್ಯ ಹೋಮ ಮಾಡೋದನ್ನ ಅಗ್ನಿಹೋತ್ರ ಅಂತ ಕರೀತಾರೆ. ಈಗ ನಮ್ಮ ದೌರ್ಭಾಗ್ಯ ಏನು ಅಂದ್ರೆ, ನಮ್ಮ ದೇಶದಲ್ಲಿ 15ರಿಂದ 20 ಜನ ಅಗ್ನಿಹೋತ್ರಗಳಿರಬಹುದು ಅಷ್ಟೇ. ಇಷ್ಟು ಪಾಪ್ಯುಲೇಷನ್ 160 ಕೋಟಿ ಪಾಪ್ಯುಲೇಷನ್ ಏನಿದೆ, ಇಷ್ಟರಲ್ಲಿ 15ರಿಂದ 20 ಜನ ಅಗ್ನಿಹೋತ್ರಗಳಿದ್ದಾರೆ. ಒಂದು 100 ಜನಕ್ಕಿಂತ ಕಡಿಮೆ ಅಗ್ನಿ ಉಪಾಸಕರಿದ್ದಾರೆ. ಒಂದು ಕಾಲದಲ್ಲಿ ಇಡೀ ದೇಶ ಪೂರ್ತಿ ಅಗ್ನಿಯನ್ನ ಆರಾಧನೆ ಮಾಡಿಕೊಂಡು ಪ್ರತಿಯೊಂದು ಮನೆಯಲ್ಲೂ ಅಗ್ನಿಯನ್ನ ಸ್ಥಾಪನೆ ಮಾಡಿಕೊಂಡು ಅಗ್ನಿಯಲ್ಲಿ ಹೋಮ ಮಾಡುವಂತಹ ಕಾಲ ಇತ್ತು. ಇವತ್ತು ಘೋರವಾದ ಕಲಿಯುಗದ ಪ್ರಭಾವದಿಂದ ನಾವು ಈ ಹಂತಕ್ಕೆ ಬಂದಿದ್ದೀವಿ. ಬಹಳಷ್ಟು ವಿದೇಶಗಳಲ್ಲಿ ಈ ಅಗ್ನಿಹೋತ್ರಕ್ಕೆ ಯೂನಿವರ್ಸಿಟಿಗಳನ್ನ ಸ್ಥಾಪನೆ ಮಾಡಿಕೊಂಡು ಈ ಅಗ್ನಿಹೋತ್ರ ಅಥವಾ ಉಪಾಸನೆ ಅಥವಾ ಅಗ್ನಿಯಲ್ಲಿ ಯಾವುದಾದ್ರೂ ಹೋಮವನ್ನ ಮಾಡೋದು ಎಲ್ಲ ವಿಷಯವನ್ನ ರಿಸರ್ಚ್ ಮಾಡಿ ತಿಳ್ಕೋತಾ ಇದ್ದಾರೆ. ಅದರಿಂದ ಯಾವ ರೀತಿಯಾದ ಫಲಗಳು ಸಿಕ್ಕತ್ತೆ ಅಂತ. ನಾವು ಇನ್ನ ಇಗ್ನೋರೆನ್ಸ್ ಅಜ್ಞಾನದಲ್ಲಿ ಇದ್ದೇವೆ. ಅದನ್ನೆಲ್ಲ ಬಿಟ್ಟು ಇನ್ನ ಮುಂದಕ್ಕಾದ್ರೂ ನಾವು ಇದನ್ನೆಲ್ಲ ಯೋಚನೆ ಮಾಡಿ ನಮ್ಮ ಪ್ರಾಚೀನ ಪರಂಪರೆ ಏನೇನಿತ್ತು ಅದನ್ನೆಲ್ಲ ತಿರ್ಗಾ ರಿವೈವ್ ಮಾಡಿಕೊಳ್ಳುವಂತಹ ಕೆಲಸದಲ್ಲಿ ಎಲ್ಲರೂ ಭಾಗಿಗಳಾಗಬೇಕು. ಇಲ್ಲಿಗೆ ಈ ಸಂಚಿಕೆಯನ್ನು ನಾವು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಔಪಾಸನಾಗ್ನಿ ಅಗ್ನಿಹೋತ್ರದ ಬಗ್ಗೆ ಇನ್ನೂ ವಿಶದವಾಗಿ ಕೆಲವು ವಿಷಯಗಳನ್ನ ತಿಳ್ಕೊಂಡು ಮುಂದಕ್ಕೆ ಹೋಗೋಣ.